ಏನ್ ಸರ್ ಯಾವ್ದು ಚಾನ್ಸ್ ಸಿಗ್ತಿಲ್ಲ ಅಂತ ಅನಾಥಾಶ್ರಮಕ್ಕೆ ಜಾಯ್ನ್ ಆಗಕ್ ಬಂದ್ಬಿಟ್ಟಿದ್ದೀರಾ? ನೀನ್ ಕಿತ್ಕೋಬೇಕು ಅಂತ ಮಾಡಿದೇನೋ ಮಗನೇ. ಮತ್ತೇನಕ್ ಬಂದ್ರಿ ಸರ್? ಏಯ್, ಅನಾಥ ಮಕ್ಕಳ ಆಕ್ಟಿವಿಟೀಸ್ ನ ಸೀಕ್ರೆಟ್ ಆಗಿ ವಿಡಿಯೋ ಮಾಡಿ ಫನ್ ಕ್ರಿಯೇಟ್ ಮಾಡಕ್ ಬಂದಿದ್ದೀರಿ ಕಣೋ. ಸರ್ ಪರ್ಮಿಷನ್ ಇದ್ರೆ ಶೂಟ್ ಮಾಡಿದ್ರೆ ಒಳಗಡೆ ಹೊಡೆದೋಗ್ಬಿಡುತ್ತೆ ಸರ್. ಚಿಕ್ಕ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯು ಜಸ್ಟ್ ಫಾಲೋ ಮೀ, ಕಮ್ ಆನ್ ಪ್ಲೇ. ಏನೋ ಇದು ಅನಾಥಾಶ್ರಮ ಇಷ್ಟೊಂದು ಚೆನ್ನಾಗಿದೆಯಲ್ಲೋ? ಹೌದು ಸರ್. ಆಹಾ, ಅರೆ ಶೂಟ್ ಮಾಡು. ಒಂದು ಚಿಕ್ಕ ಮಗು ವಿನಯವಾಗಿ ಹೋಮ್ ವರ್ಕ್ ಮಾಡ್ತಿದ್ದಾಳೋ ಹಾಗೆ ಪ್ಯಾನ್ ಮಾಡಿದ್ರೆ, ವಾವ್ ಬ್ಯೂಟಿಫುಲ್ ಲೆಗ್ಸ್. ಹಾಗೆ ಟಿಲ್ಡಪ್ ಮಾಡು. ವಾರೆ ವಾ, ವಾಟ್ ಬ್ಯೂಟಿಫುಲ್ ಫೇಸ್. ಅಯ್ಯೋ, ನನ್ನ ಎಡಗಡೆ ಇರೋ ಹೃದಯ ಡವ್ ಅಂತ ಹೊಡ್ಕೋತಾ ಇದೆ ಕಣೋ. ವಯಸ್ಸಾಗ್ತಿದ್ದಿಲ್ಲ ಸರ್, ಆ ತರದೆಲ್ಲ ಆಗುತ್ತೆ. ನನ್ ಮಗನೇ, ಈ ಜಾಜಿ ಮಲ್ಲಿ ಲೈಫ್ ಗೆ ಎಂಟರ್ ಆಗೋದಕ್ಕೆ ಒಂದು ಜಿಲೇಬಿ ವೇಟ್ ಮಾಡ್ತಾ ಇದೆ ಕಣೋ. ಅವಳು ಗುಲಾಬಿನೇ ನಿನ್ನಂತ ಮುಳ್ಳಿನ ಜೊತೆ ಸಿಗಾಕ. ನೀನು ಕೊಡ್ಕೋತಾ ಇರೋದು ನನಗೆ ಚೆನ್ನಾಗಿ ಕೇಳಿಸ್ತೋ. ಫ್ರೇಮ್ ಇಡು ಮುಚ್ಕೊಂಡು. ಹಾಗೆ ಟಿಲ್ಡಪ್ ಮಾಡು. ಯಾರ್ ನೀವು? ಯಾಕೆ ಬಂದಿದ್ದೀರಾ? ಐ ಆಮ್ ಎ ಜಾಜಮಲ್ಲಿ ಸಿನಿಮಾ ಡೈರೆಕ್ಟರ್. ಇವನು ನನ್ನ ಅಸಿಸ್ಟೆಂಟ್ ಚೆಂಡು ಮಲ್ಲಿ. ಡೈರೆಕ್ಟರ್ ಅಂದ್ರೆ ಗಡ್ಡ ಇರ್ಬೇಕಲ್ವಾ? ನನ್ನ ಅಂದಕ್ಕೆ ಗಡ್ಡ ಸರಿ ಹೋಗಲ್ಲ, ಅದಕ್ಕೆ ತೆಗೆದು ಬಿಟ್ಟೆ. ನೀನ್ ಓದ್ಕೋ. ಗೊತ್ತಿಲ್ಲ. ಹೆಲೋ, ಅವಳಿಗೆ ಮಾತ್ ಬರಲ್ಲ. ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ದಾಳೆ. ಸಾರಿ ಇವ್ರೆ, ಅನಾಥ ಮಕ್ಕಳ ಆಕ್ಟಿವಿಟೀಸ್ ನ ಶೂಟ್ ಮಾಡಿ ಫನ್ ಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ದೀನಿ. ಏನ್ ಹೇಳ್ತಿದಾರೆ? ನಿಮ್ಮಂಥವ್ರು ಬಂದು ಅಮ್ಮ ಎಲ್ಲಿ ಅಪ್ಪ ಎಲ್ಲಿ ಅಂತ 1,00,000 ಪ್ರಶ್ನೆಗಳನ್ನ ಕೇಳಿ ಹೊರಟೋಗ್ತೀರಾ. ಮಕ್ಳು ಅವರನ್ನೆಲ್ಲ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೋತಾರೆ. ಹಾಗೇನಿಲ್ಲ ಇವ್ರೆ. ಏನು? ನಾವ್ ಮಾಡೋ ಕೆಲ್ಸ 10 ಜನರಿಗೆ ಉಪಯೋಗ ಆಗೋ ಹಾಗಿರ್ಬೇಕು. ಅದನ್ ಬಿಟ್ಟು ಬೇಜಾರಾಗ್ಬಾರ್ದು. ಅಂದ್ರೆ ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವ್ರಿ. ಸಾರಿ ಸಿಸ್ಟರ್, ಕೋಪ ಮಾಡ್ಕೋಬೇಡಿ. ಬಾಯ್, ನಾವು ಬರ್ತೀವಿ. ರಾಹು ಕಾಲದಲ್ಲಿ ಬಂದೆ. ಇಲ್ಲಿ ನೋಡು ಪಾಪು, ಕನ್ನಡಕ ಹಾಕೊಂಡಿದ್ದಾಳೆ ನೋಡು. ಆ ಅಕ್ಕನ ಹೆಸರೇನು? ಪಲ್ಲಕ್ಕ. ಅದು ವಲ್ಲಿ, ನಾನು ಜಾಜಿ ಮಲ್ಲಿ. ಇಬ್ರು ಸೇರ್ಕೊಂಡ್ರೆ ಇನ್ನೇನಾಗುತ್ತೆ? ಅವಲ್ಲಿ ಕಷ್ಟ ಮಳೆ ನಿಂದಿರೋ ಪೇಪರ್ ಆಗುತ್ತೆ. ನನಗ ಅರ್ಥ ಆಯ್ತು ಕಣೋ ನಿನ್ ಫೀಲಿಂಗು. ನಡಿ. ಜೈಲರ್ ಅವ್ರು ಬರಕ್ ಹೇಳಿದ್ರಲ್ವಾ, ಟೈಮ್ ಆಯ್ತು, ಹೋಗೋಣ. ನಮ್ ಜೊತೆ ಬರ್ತೀಯಾ? ಬರ್ತೀನಿ, ಆದ್ರೆ ನಮ್ಮಮ್ಮ ಅಮ್ಮ ಬಂಗಾರ. ಲಕ್ಷ್ಮಿ, ಅವರು ಗೀತಾ, ಅಮ್ಮ ಅನಾಥಾಶ್ರಮದಿಂದ ಬಂದಿದ್ದಾರೆ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ನೀವ್ ಬರೋವರ್ಗೂ ನಿಮ್ ಮಗುನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಯಾವ ಹೆಣ್ಣು ಮಾಡ್ತಿರೋ ತಪ್ಪು ನಾನ್ ಮಾಡಿದ್ದೀನಿ ರೀ. ನನ್ ಗಂಡನ್ನ ನಾನೇ ಸಾಯಿಸ್ಬಿಟ್ಟೆ. ನಾನ್ ಮಾಡಿದ ತಪ್ಪಿಗೆ ನನ್ ಮಗುಗ್ ಶಿಕ್ಷೆ ಸಿಗ್ತದೆ. ನೀವೇನ್ ಭಯ ಪಡ್ಬೇಡಿ. ನಿಮ್ ಮಗುನ ಆಗಾಗ ಕರ್ಕೊಂಡ್ ಬಂದು ತೋರಿಸ್ತೀವಿ. ನೀನ್ ಅವ್ರ ಜೊತೆ ಹೋಗಮ್ಮ. ಆದ್ರೆ ನಮ್ಮಮ್ಮ ನೀನ್ ಹೋಗಿ ಗೀತಕ್ಕನ್ ಜೊತೆ ಆಟ ಆಡ್ಕೋ. ನಾನ್ ಮತ್ತೆ ಬರ್ತೀನಿ. ಪ್ರಾಮಿಸ್. ನಿನಗ್ ಆಲ್ರೆಡಿ ತುಂಬಾ ಸಲ ಹೇಳಿದೀನಿ ಹಾಗ್ ಮಾಡಕ್ ಆಗಲ್ಲ ಅಂತ. ನೀನ್ ಹೇಳ್ದಾಗ ಮಾಡಿದ್ರೆ ನಮ್ ಹಾಸ್ಪಿಟಲ್ನ ಕ್ಲೋಸ್ ಮಾಡ್ಬೇಕಾಗ್ ಬರತ್ತೆ. ಕೊನೆದಾಗ ಒಂದು ಮಾತ್ ಹೇಳ್ತೀನಿ. ಈ ಪ್ರಪಂಚದಲ್ಲಿ ಯಾವ್ದೇ ಗಂಡ ಹೆಂಡತಿಗೆ ನಿಜವಾಗ್ಲೂ ಮಕ್ಳು ಹುಟ್ಟಲ್ಲ ಅಂತ ಡಾಕ್ಟರ್ ಹೇಳಿದ್ರೆ ತಕ್ಷಣ ಡಾಕ್ಟರ್ನ ಬದಲಾಯಿಸಿ ಬೇರೆ ಬೇರೆ ರೀತಿನಲ್ಲಿ ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅನಾಥ ಮಕ್ಕಳನ್ನ ದತ್ತು ತಗೊಳ್ಬೇಕು ಅಂತ ಯಾರೂ ಅನ್ಕೊಳಲ್ಲ. ಪ್ಲೀಸ್ ಮೇಡಮ್, ನೀವು ಪ್ಲೀಸ್ ಅಂದ ಮಾತ್ರಕ್ಕೆ ಇದು ಹೋಮ್ ಲೋನೋ ಪರ್ಸನಲ್ ಲೋನೋ ಅಲ್ಲ. ತಕ್ಷಣ ತಗೊಳ್ಳೋದಿಕ್ಕೆ ದತ್ತು ತಗೊಳ್ಳೋದು ತುಂಬಾ ಕಷ್ಟ. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಮೇಡಮ್. ಈ ಭೂಮಿಯಲ್ಲಿ ಅಪ್ಪ ಅಮ್ಮ ಇಲ್ದಿರೋರು ಎಷ್ಟು ಜನ ಆದ್ರೂ ಇರ್ಬೋದು. ಆದ್ರೆ ನೀವು ನಾನು ಇರೋವರೆಗೂ ಅವರು ಅನಾಥರಾಗಿರ್ಬಾರ್ದು. ನಾವು ಮಾಡೋದು ಒಳ್ಳೆ ಕೆಲ್ಸ ಆದ್ರೆ ಒಂದಲ್ಲ ಒಂದಿನ ಅದೇ ಸಕ್ಸಸ್ ಆಗುತ್ತೆ. ಕಷ್ಟಪಟ್ಟು ಪ್ರಯತ್ನಿಸಿಲ್ಲ ಅಂದ್ರೆ ಹೊಸ ಪ್ರಪಂಚನ ಸೃಷ್ಟಿ ಮಾಡಕ್ ಆಗಲ್ವಲ್ಲ ಮೇಡಮ್. ನೀವು ಒಂದ್ ಡಾಕ್ಟರ್ ಅಂತಲ್ದೆ
ಒಂದ್ ಮಗುವಿನ ತಾಯಿ ಅಂತ ಯೋಚಿಸಿ. ಎಷ್ಟೋ ಅನಾಥ ಮಕ್ಕಳಿಗೆ ನಿಮ್ಮಂತ ಒಳ್ಳೆ ಅಮ್ಮ ಸಿಕ್ಕಿದ್ರೆ ಅವರನ್ನು ಸಂತೋಷವಾಗಿರ್ತಾರಲ್ವಾ ಮೇಡಮ್? ನಿಮ್ ಈ ಆಸೆಗೆ ಏನೇ ಹೆಲ್ಪ್ ಬೇಕಿದ್ರು ನಾನ್ ಮಾಡ್ತೀನಿ. ಥ್ಯಾಂಕ್ಸ್ ಮೇಡಮ್. ನಾನು ನನ್ನ ರೆಪ್ಯುಟೇಷನ್ ಬಗ್ಗೆ ಯೋಚನೆ ಮಾಡದೆ ಧೈರ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಮಕ್ಕಳು ಹುಟ್ಟದೇ ಇರೋರ್ ಲಿಸ್ಟ್ ಅನ್ನ ನಮ್ ಹಾಸ್ಪಿಟಲ್ ಇಂದ ನಿನಗೆ ಕೊಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಡಾಕ್ಟರ್. ಯಾರ್ ನೀವು? ಅನಾಥ ಮಕ್ಕಳನ್ನ ದತ್ತಕ್ ತಗೊಳ್ಳಿ ಅಂತ ಕೇಳೋದಕ್ಕೆ ನಾವ್ ಬಂದಿದೀವಿ ಮೇಡಮ್. ನನಗ್ ಮಗು ಆಗಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಅರ್ಥ ಆಯ್ತು ನನಗೆ. ಕಳ್ಳಿ ನಮ್ಮ ಅತ್ತೆನೇ ಹೇಳಿರ್ತಾಳದೆಲ್ಲ. ಅವಳು ಗ್ರಾಚಾರ ಬಿಡಿಸ್ತೀನಿ ಇರು. ಅತ್ತೆ, ಏನೇ ಅತ್ತೆ? ಏನೇ ಅಂಕಿರಿಸ್ತಾ ಇದ್ಯಾ? ನನಗ್ ಮಗು ಆಗಿಲ್ಲ ಅಂತ ನೀವೇನಾ ಇವ್ರಿಗೆ ಹೇಳಿದ್ದು? ಅವ್ರಿಗೆ ಹೇಳ್ಬೇಕನ್ನೋ ಕರ್ಮ ಏನೇ ಇದೆ? ನಿನ್ನ ಮಕ್ಳಾಗಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತಲ್ವಾ? ನಿನ್ನ ಮನೆಯಿಂದ ಆಚೆ ಕಳಿಸಿ ನನ್ ಮಗನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ತೀನಿ. ನನ್ ಗಂಡಂಗ್ ಇನ್ನೊಂದ್ ಮದ್ವೆ ಮಾಡ್ತೀನಿ ಅಂತ್ಯ. ಫಸ್ಟ್ ನಿನ್ನನ್ನು ಹೊರಗಡೆ ಹಾಕ್ತೀನಿ ಕಡೆ. ಒಂದ್ಸಲ ನಾವ್ ಹೇಳೋದನ್ ಕೇಳಿ. ಸಾಯಿ ಸಾಯಿ. ನೀನು ಅವ್ರು ಕೇಳ್ತಿಲ್ಲ. ನಡಿ ಹೋಗೋಣ. ನಿಮ್ಮ ಆಲೋಚನೆ ತುಂಬಾ ಒಳ್ಳೇದು. ಆ ಆಲೋಚನೆ 10 ಜನಕ್ಕೆ ಹೇಳಕ್ ಚೆನ್ನಾಗಿದೆ, ಆದ್ರೆ ಪಾಲಿಸೋದಕ್ಕೆ ಕೆಲ್ಸಕ್ ಬರಲ್ಲ. ಒಳ್ಳೆ ವಿಷಯ ಅಂದ್ರೆ ಎಲ್ರನ್ನೂ ಫಾಲೋ ಮಾಡ್ಬೇಕಲ್ವಾ ಸರ್? ನಿಮ್ಮಂಥ ದೊಡ್ಡೋರು ಒಬ್ರನ್ನ ದತ್ತು ತಗೊಂಡ್ರೆ ಸಾಕು ಸರ್. ನಿಮ್ಮನ್ನ ನೋಡಿ ತುಂಬಾ ಜನ ಇನ್ಸ್ಪೈರ್ ಆಗಿ ಅವರು ಕೂಡ ದತ್ತಕ್ ತಗೋತಾರೆ. ಆಗ ಈ ದೇಶದಲ್ಲಿ ಅನಾಥ ಮಕ್ಕಳೇ ಇರೋದಿಲ್ಲ ಸರ್. ಏನೋ ನನ್ ತಂಗಿ ಮಗುನ ದತ್ತು ತಗೋಬೇಕಾ? ಮಗುನ ಉಡ್ಸ್ಕೊಳ್ಳೋದಕ್ಕೆ ತುಂಬಾ ದಾರಿಗಳಿವೆ. ಆದ್ರೆ ಆ ಮಗು ಯಾರು ಹುಟ್ಟಿದ್ಯೋ, ಹೇಗ್ ಹುಟ್ಟಿದ್ಯೋ, ಕುಲ ಯಾವ್ದು, ಜಾತಿ ಯಾವ್ದು ಅನ್ನೋದೇ ಗೊತ್ತಿರಲ್ಲ. ಅಂತ ಮಗು ನಾವ್ ದತ್ತು ತಗೋಬೇಕಾ? ನಮ್ಮ ಕುಲ ಅಲ್ದೇರೋರ್ ಮನೇಲಿ ನಾವ್ ತೊಟ್ಟು ನೀರ್ ಕೂಡ ಕುಡಿಯಲ್ಲ. ಅಂತದ್ರಲ್ಲೇ ಈ ಮಗುನ್ ತಂದು ಇಲ್ಲಿ ಬಿಡ್ತೀರಾ ನೀವು? ಮೊದ್ಲು ನಿನ್ನನ್ ಬೈಬೇಕು ಬಾವ. ಇಂಥವ್ರನ್ನೆಲ್ಲ ಮನೆಯೊಳಗ್ ಸೇರಿಸ್ತಿರಲ್ಲ. ಏಯ್, ಮರ್ಯಾದೆಗೆ ಆಚೆ ಹೋಗ್ತೀರಾ ಇಲ್ಲ ಕತ್ತಿಡ ತಳ್ಬೇಕಾ? ಏನಮ್ಮ ಇದು? ಎಷ್ಟ್ ಸಲಿ ಹೇಳಿಲ್ಲ ನಿನಗೆ? ಇಂಥವ್ರನ್ನೆಲ್ಲ ಮನೆ ಕರ್ಕೊಂಡ್ ಬರ್ತೀಯಾ ನೀನು? ನಿನಗ್ ಬೇಕಾಗಿರೋದ್ ಮಗು ಅಲ್ವಾ ಬಾಬಾ? ಹೇಳು, ನಾನ್ ಕರ್ಕೊಂಡ್ ಬರ್ತೀನಿ. ಎಷ್ಟು ಡಾಕ್ಟರ್ಗಳು ಗೊತ್ತಿಲ್ಲ ನನಗೆ? ಒಳ್ಳೆ ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕಲ್ವಾ? ಅದೇನ್ ಬಿಟ್ಟು ಅನಾಥ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಅಂತೀಯಾ? ಅಕ್ಕ, ನಮ್ಮಮ್ಮ ಬಂದು ಇಲ್ಲಿಂದ ನನ್ನನ್ ಕರ್ಕೊಂಡ್ ಹೋಗ್ತಾರಾ? ಅಕ್ಕ, ಅಪ್ಪ ಅಮ್ಮ ಅಂತ ಕರೆಯೋ ಅದೃಷ್ಟ ನಮ್ಮಂತ ಅನಾಥ ಮಕ್ಕಳಿಗೆ ಇದೆಯಾ? ನೀವ್ ಅದೃಷ್ಟವಂತರಾಗದೆ ಹೋದ್ರೆ ಈ ಭೂಮಿ ಮೇಲೆ ಹುಟ್ತಾನೆ ಇರ್ಲಿಲ್ಲ, ಈಗ ಈ ತಕ್ಕನ್ನ ನೋಡ್ತಾನೂ ಇರ್ಲಿಲ್ಲ. ನಾವಷ್ಟ ಅದೃಷ್ಟವಂತರೇ ಆಗಿದ್ರೆ ನಮ್ಮ ಅಪ್ಪ ಅಮ್ಮ ಯಾಕೆ ನಮ್ಮನ್ನ ಡಸ್ಟ್ಬಿನ್ ಅಲ್ಲಿ ಬಿಸಾಕ್ ಹೋಗಿದ್ದಾರೆ ಅಕ್ಕ? ಅಸ್ಸಾಮಲ್ ಕೂಡ ಕಸದ ಬುಟ್ಟಿಯಲ್ಲಿ ಜ್ಯೋತಿ ಅನ್ನೋ ಅಕ್ಕನ್ನ ಬಿಸಾಕಿದ್ರು. ಆ ಅಕ್ಕ ಈಗ ಅಸಿಸ್ಟೆಂಟ್ ಕಮಿಷನರ್. ನಿಮ್ಮನ್ನು ಕೂಡ ಹುಷಾರಾಗಿ ಅಪ್ಪ ಅಮ್ಮನ ಹುಡುಕಿ ಕಳಿಸ್ತೀವಿ. ನೀವು ಹೋಗ್ತಿರಲ್ಲ? ನಾನೆಲ್ಲಿಗೂ ಹೋಗಲ್ಲ ಅಕ್ಕ. ನಿಮ್ ಜೊತೆನೆ ಅನಾಥಾಶ್ರಮಲ್ಲಿ ಇದ್ದು ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡ್ತೀನಿ. ಮಕ್ಕಳನ್ನ ಹುಷಾರಾಗಿ ನೋಡ್ಕೊಂತೀನಿ. ಅನಾಥ ಮಕ್ಕಳು ಅನ್ನೋ ಹೆಸರೇ ಇರಬಾರ್ದು ಅಂತ ನಾವು ಪ್ರಯತ್ನಿಸ್ತಿದ್ರೆ ನೀನೇನೋ ಇಲ್ಲೇ ಸೇವೆ ಮಾಡ್ತೀನಿ ಅಂತಿದ್ಯಾ. ಇನ್ನೊಂದ್ಸಲ ಹೀಗ್ ಮಾತಾಡಿದ್ರೆ ಅಕ್ಕ ಪನಿಷ್ಮೆಂಟ್ ಕೊಡ್ತಾಳೆ. ಸಾರಿ ಅಕ್ಕ.